ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭವ ಸಂಚಿತ ಪಾಪೋಗ ವಿಧ್ವಂಸನ ವಿಚಕ್ಷಂ ವಿಘ್ನಾಂಧಕಾರ ಭಾಸ್ವಂತಂ ವಿಘ್ನರಾಜ ಮಹಂಭಜೆ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಮೂಲಾಧಾರ ಚಕ್ರ ಅಂದ್ರೆ ಏನು, ಮೂಲಾಧಾರ ಚಕ್ರ ಎಲ್ಲಿದೆ ಅನ್ನೋದು. ನನಗೆ ತಿಳಿದ ಮಟ್ಟಿಗೆ ನಿಮಗೆ ಈ ಮೂಲಾಧಾರ ಚಕ್ರದ ಬಗ್ಗೆ ವಿಷಯವನ್ನ ತಿಳಿಸ್ಕೊಡ್ತೀನಿ. ಇದು ಯಾಕೆ ಅವಶ್ಯಕತೆ ನಮ್ಮ ಜೀವನದಲ್ಲಿ, ಎಷ್ಟು ಸತಿ ನಾವು ನೋಡಿದ್ರು ಮತ್ತೆ ಮತ್ತೆ ನಾವು ಈ ಒಂದು ವಿಷಯಗಳನ್ನ ಮೆಲುಕು ಹಾಕ್ತಾ ಇದ್ರೆ ನಮ್ಮ ಜೀವನದಲ್ಲಿ ಆಗುವಂತಹ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಹೋಗ್ಬೋದು. ನಮ್ಮ ಜೀವನದಲ್ಲಿ ಅಪ್ಪಿತಪ್ಪಿ ಏನಾದ್ರು ಮೂಲಾಧಾರ ಚಕ್ರ ಬ್ಲಾಕ್ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ನಾನು ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಮೂಲಾಧಾರ ಚಕ್ರ ನಮ್ಮ ಜೀವನದ ಒಂದು ಮೂಲಕ್ಕೆ ಸಂಬಂಧಪಟ್ಟಿದೆ. ನಮ್ಗೆ ಒಂದು ಭಯ, ಒಂದು ಆತಂಕ ಅಥವಾ ಧನದ ಒಳಹರಿವು ಕಮ್ಮಿ ಆಗ್ತಿದೆ ನಮ್ಮ ಜೀವನದಲ್ಲಿ, ಅಥವಾ ನಮಗೆ ಅಶಾಂತಿ ಉಂಟಾಗ್ತಿದೆ ಅಂದ್ರೆ ಈ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆ ಖಂಡಿತವಾಗ್ಲೂ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಏನಪ್ಪಾ ಈ ಮೂಲಾಧಾರ ಚಕ್ರ ಎಲ್ಲಿದೆ ಅಂದ್ರೆ, ಈ ಮೂಲಾಧಾರ ಚಕ್ರ ಇರೋದು ನಮ್ಮ ಬೆನ್ನೆಲುಬಿನ ಕೆಳಭಾಗದಲ್ಲಿ, ಕುಂಡಲಿನಿಯ ಮೊದಲನೆಯ ಚಕ್ರ ಈ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ಸೊ ಹಾಗಾಗಿ ನಾವು ಈ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಇದು ಅಪ್ಪಿ ತಪ್ಪಿ ನಮ್ಮ ಜೀವನದಲ್ಲಿ ಕೆಲವರಿಗೆ ಬ್ಯಾಲೆನ್ಸ್ ಆಗಿ ಇರುತ್ತೆ. ನೀವು ನೋಡಿರ್ತಾರೆ, ಎಷ್ಟೋ ಜನ ಇರ್ತಾರೆ ತಮ್ಮ ಜೀವನದಲ್ಲಿ ಏನೂ ಬೇಡ ಆದ್ರೂ ಎಲ್ಲಾ ಬರ್ತಾ ಇರುತ್ತೆ, ಎಲ್ಲಾ ಚೆನ್ನಾಗ್ ಆಗ್ತಾ ಇರುತ್ತೆ. ಕೆಲವರು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಕೆಲ್ಸಕ್ಕೆ ತಕ್ಕನಂಗೆ ಪ್ರತಿಫಲ ಸಿಗೋದಿಲ್ಲ. ಎಷ್ಟೇ ಒದ್ದಾಡಿದ್ರು ಅವ್ರಿಗೆ ಒಂದು ರೀತಿಯಾದ ಏಳಿಗೆ ಸಿಗೋದಿಲ್ಲ, ಅವರಲ್ಲಿ ಹಣ ಸೇರೋದಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳು, ಇನ್ನ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಯಾಕೆ ಕಾರಣ? ಅವ್ರ ಕಾಲ ಮೇಲೆ ಅವ್ರು ನಿಂತಿರಲ್ಲ, ಒಬ್ರು ಸಪೋರ್ಟ್ ಇಲ್ದಿರ ಅವ್ರು ನಿಂತಿದ್ದಾರೆ ಅಂದ್ರೆ ಅವ್ರಿಗೆ ಮೂಲಾಧಾರ ಚಕ್ರ ತುಂಬಾ ಚೆನ್ನಾಗಿ ಸ್ಟೇಬಲ್ ಆಗಿದೆ. ಅವರು ಒಬ್ರು ಸಪೋರ್ಟ್ ಇಂದ ನಿಂತ್ಕೊಂಡಿದ್ದಾರೆ, ಆದ್ರೂ ಅವ್ರಿಗೆ ಏಳಿಗೆ ಆಗ್ತಿಲ್ಲ, ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಮೂಲಾಧಾರ ಚಕ್ರ ಯಾವಾಗ ಸರಿಯಾಗಿರುತ್ತೆ ಅವಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ, ಹಣದ ಒಳಹರಿವು ಹೆಚ್ಚಾಗಿರುತ್ತೆ. ನಾವು ಏನೋ ಕೇಳಿದ್ರೆ ನಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರ್ತದೆ. ಇನ್ಸ್ಟೆಬಿಲಿಟಿ ಅನ್ನೋದು ನಮ್ಮ ಜೀವನದಲ್ಲಿ ಇರೋದಿಲ್ಲ. ಸೊ ಅದೇ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗಿತ್ತು, ಬ್ಲಾಕ್ ಆಗಿದೆ ಅಂದ್ರೆ ನಮ್ಮಲ್ಲಿ ಕಾಲು ನೋವು, ಸೊಂಟ ನೋವು, ಫಿಸಿಕಲಿ ಹೇಳ್ಬೇಕಂದ್ರೆ ಇನ್ನ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ, ಜೀವನ ಶೈಲಿಯಲ್ಲಿ ನೋಡೋದಾದ್ರೆ ನಮಗೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಯಶಸ್ಸು ಸಿಗೋದಿಲ್ಲ, ಏಳಿಗೆ ಸಿಗೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ಒಂದು ಆತಂಕ, ಭಯ, ಮತ್ತೆ ಸಾಲದ ಬಾಧೆ ಹೆಚ್ಚಾಗೋದು, ಈ ರೀತಿಯಾದ ಸಮಸ್ಯೆಗಳೆಲ್ಲ ಆಗ್ತದೆ. ಸೊ ಹಾಗಾಗಿ ಈ ಮೂಲಾಧಾರ ಚಕ್ರವನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂದ್ರೆ ನಾವು ಏನು ಮಾಡ್ಬೇಕು ಅಂದ್ರೆ ಒಂದು ಗ್ರೌಂಡಿಂಗ್ ನ ಮಾಡ್ಕೊಬೇಕಾಗತ್ತೆ. ಹೇಗೆ ಮಾಡ್ಕೊಬೇಕು ಗ್ರೌಂಡಿಂಗ್ ಅಂದ್ರೆ, ಒಂದು ನೆಲದ ಮೇಲೆ, ಅಂದ್ರೆ ಈಗ ಪಾರ್ಕ್ ನಲ್ಲಿ ಎಲ್ಲರೂ ಹೋಗಿ ಕೂತ್ಕೊಂಡು ಹಾಸಿನ ಮೇಲೆ ನಡೆಯೋದು, ಅಥವಾ ಒಂದು ಮಣ್ಣಿನ ಒಂದು ವಾತಾವರಣ ಎಲ್ಲಿರುತ್ತೆ, ನೇಚರ್ ಮಣ್ಣು, ಎಲ್ಲಿ ನಾವು ಸುಮ್ಮನೆ ಟಾರ್ ಹಾಕಿರೋದು ಅಥವಾ ಏನೋ ಒಂದು ಆ ತರ ನೆಲದ ಮೇಲೆ ಅಲ್ಲದೆ ಒಂದು ಪಾರ್ಕ್ ನೇಚರ್ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು 5 ರಿಂದ 10 ನಿಮಿಷ ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡೋದು. ಕಣ್ಣಿಂದ ಅಂದ್ರೆ ನಮ್ಮ ಕಾಲಿನ ಕೆಳಗಿಂದ ಒಂದು ರೂಟ್ ಹೋಗ್ತಾ ಇದೆ, ಆ ರೂಟ್ ಎಲ್ಲಾ ನೆಗೆಟಿವಿಟಿನ ಎಳ್ಕೊಂತಾ ಇದೆ, ಮತ್ತೆ ನಾನು ಗ್ರೌಂಡಿಂಗ್ ಆಗಿದ್ದೀನಿ ಅನ್ನೋ ಒಂದು ಮೆಸೇಜ್ ಅನ್ನು ನನ್ನ ಮೈಂಡಿಗೆ ನಾನು ಮತ್ತೆ ಮತ್ತೆ ಕೊಡೋದ್ರಿಂದ ನಮಗೆ ಗ್ರೌಂಡಿಂಗ್ ಆಗುತ್ತೆ. ಇದ್ರ ಜೊತೆಗೆ ನಾವು ಯಾವಾಗ ಹಸಿರಿನ ಮೇಲೆ ನಡೀತೀವಿ, ಖಂಡಿತವಾಗ್ಲೂ ನಮ್ಗೆ ಒಂದು 10 ರಿಂದ 15 ನಿಮಿಷ ಹಸಿರಿನ ಮೇಲೆ ನಡೆದ್ರೆ ಮೂಲಾಧಾರ ಚಕ್ರ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಇದ್ರ ಜೊತೆಗೆ ನಾವ್ ಏನ್ ಮಾಡ್ಬೋದು ಅಂದ್ರೆ, ಕೆಂಪು ಬಣ್ಣದ, ಇದು ಮೂಲಾಧಾರ ಚಕ್ರದ ಬಣ್ಣ ಕೆಂಪು ಅಂತ ಹೇಳಿದೆ, ಈ ಕೆಂಪು ಬಣ್ಣದ ಕಲ್ಲುಗಳನ್ನ ನಾವು ಬಳಸೋದ್ರಿಂದ, ಅಂದ್ರೆ ಯಾವ್ದು ಬಳಸ್ಬೋದು, ಒಂದು ನಾವು ಹೆಮಟೈಟ್ ಬಳಸ್ಬೋದು, ಇಲ್ಲ ಅಂದ್ರೆ ರೆಡ್ ಜಾಸ್ಪರ್ ಬಳಸ್ಬೋದು, ಇಲ್ಲ ಗಾರ್ನೆಟ್ ಬಳಸ್ಬೋದು. ಈ ರೀತಿಯಾಗಿ ಬಳಸೋದ್ರಿಂದ ಖಂಡಿತವಾಗ್ಲೂ ನಮ್ಗೆ ಮೂಲಾಧಾರ ಚಕ್ರ ಗ್ರೌಂಡ್ ಆಗುತ್ತೆ. ಇದನ್ನ ನಾವು ಮಾಡ್ತಾ ಹೋಗಿ, ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಮೂಲಾಧಾರ ಚಕ್ರದ ಬೀಜ ಮಂತ್ರ ಇದೆ, ಲಂಕಾರ. ಸೊ ಇದನ್ನ ಯಾವ ರೀತಿ ನಾವು ಮಂತ್ರ ಜಪ ಮಾಡ್ಬೇಕಂದ್ರೆ, ಓಂ ಲಂ ಓಂ, ಓಂ ಲಂ ಓಂ, ಓಂ ಲಂ ಓಂ ಅನ್ನೋ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ನಾವು 108 ಬಾರಿ ಜಪ ಮಾಡೋದ್ರಿಂದ ಮೂಲಾಧಾರ ಚಕ್ರ ಸ್ಟೇಬಲ್ ಆಗುತ್ತೆ. ಈ ಚಕ್ರ ಸ್ಟೇಬಲ್ ಆಗೋದ್ರಿಂದ ಮಿಕ್ಕ 6 ಚಕ್ರಗಳು ನಮ್ಮ ಜೀವನದಲ್ಲಿ ಆದಷ್ಟು ಬೇಗ ಸ್ಟೇಬಲ್ ಆಗಿ ನಮಗೆ ಬೇಕಾಗಿರೋದನ್ನೆಲ್ಲ ತಂದುಕೊಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.